ಸೆಪ್ಟೆಂಬರ್ 17ರಂದು ನಗರದಲ್ಲಿ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮುದಾಯದ ಮುಖಂಡ ಅಶೋಕ್ ಪೊದ್ದಾರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಜಯಂತ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲು ಜಿಲ್ಲಾಡಳಿತ ತಯಾರಿಯನ್ನು ನಡೆಸಿದ್ದು, ಅಂದು ನಗರದ ಸಂತ್ರಸ್ವಾಡಿಯಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಬೃಹತ್ ಮೆರವಣಿಗೆಯನ್ನ ಕೈಗೊಳ್ಳಲಾಗುವುದು. ಬಳಿಕ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಹಾಗೂ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಲಿದೆ ಎಂದು ತಿಳಿಸಿದರು. ಈ ವರ್ಷ ಸೆಪ್ಟೆಂಬರ್ 17 ನಾವು ಇಡೀ ವರ್ಷ ಎಲ್ಲ ಕಾಯ್ತೀವಿ. ನಾವ್ರಿ ಯಾಕೆ ಕಾಯ್ತೀವಿ ಅಂದರೆ, ಸುಮಾರು 9 ಸಮಾವೇಶಗಳನ್ನು ರಾಜ್ಯ ಮಟ್ಟದಲ್ಲಿ ಮಾಡಿ ಸನ್ಮಾನ್ಯ KP ನಂಜುಂಡಿಯವರು ತಮ್ಮೆಲ್ಲ ಕೆಲಸಗಳನ್ನು ಬದಿಗೆತ್ತಿ ತಮ್ಮ ಮನಿಮಠಗಳನ್ನು ಮರೆತು ಸಮಾಜದ ಏಳಿಗೆಗಾಗಿ ದುಡಿಯುತ್ತಾ ಬಂದಿರುವಂಥ ಸನ್ಮಾನ್ಯ KP ನಂಜುಂಡಿಯವರು 9 ಸಮಾವೇಶಗಳನ್ನು ಮಾಡಿ 2015ರಲ್ಲಿ ಸನ್ಮಾನ್ಯ ಈಗಿನ ಮಂತ್ರಿಗಳು ಮತ್ತು ಆವಾಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಇದು. ಹೀಗಾಗಿ ಮೊಟ್ಟ ಮೊದಲನೇದಾಗಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನು ನಾನು ವಿಶ್ವಕರ್ಮ ಸಮಾಜದ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಅದರ ರೂಪರೇಷದ ಬಗ್ಗೆ ನಾವು ಇವತ್ತು ಹೇಳೋದಾದರೆ, ಪ್ರತಿ ವರ್ಷದಂತೆ ನಾವು ಸೆಪ್ಟೆಂಬರ್ 17, 2024ರಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ 2024 ಆಚರಿಸಲಿದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಕಲಬುರಗಿ ಮಹಾನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿತಚಿಂತಕರು, ಬುದ್ಧಿಜೀವಿಗಳು, ಹಿರಿಯ ಮುಖಂಡರು, ಮಹಿಳೆಯರು ಮತ್ತು ಯುವಕರು ಹೀಗೆ ಸಮಸ್ತ ವಿಶ್ವಕರ್ಮ ಬಂಧುಗಳು ಕೂಡಿಸಿಕೊಂಡು ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇದರ ಚಟುವಟಿಕೆಯ ಭಾಗವಾಗಿ 2024ರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು, ಭಗವಾನ್ ವಿಶ್ವಕರ್ಮ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಒಂದು ಸಂದೇಶವನ್ನು ತಮ್ಮ ಈ ಪ್ರಕಾರವಾದಂಥ ಮಾಧ್ಯಮ ಮೂಲಕ ನಾನು ಬಿತ್ತರಿಸಲು ವಿನಂತಿಸ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿವೆ. ಮುಂಜಾನೆ 6 ಗಂಟೆಗೆ ಅಂದರೆ 17/9/2024ರಂದು ಮುಂಜಾನೆ 6 ಗಂಟೆಗೆ ಪ್ರಾತಃ ಕಾಲ ವಿಶ್ವಕರ್ಮ ಸುಪ್ರಭಾತ, ವಿಶ್ವಕರ್ಮ ಧ್ವಜಾರೋಹಣ, ಗಣಪತಿ ಸಹಿತ ಪಂಚಬ್ರಹ್ಮ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ. ಇದು ಕಾಳಕಾಯಿದೇವಿ ಸಂತ್ರಸ್ವಾಡಿಯಲ್ಲಿರುವಂಥ ಕಾಳಕಾಯಿದೇವಿ ಗುಡಿಯಲ್ಲಿ ನೆರವಂಥ ಕಾರ್ಯಕ್ರಮ ಸರ್. ಇದು ನಾಳೆ ಬರತಕ್ಕಂತಹ ಸೆಪ್ಟೆಂಬರ್ 17ನೇ ತಾರೀಕು ಅಖಂಡ ಜಗತ್ತನ್ನು ನಿರ್ಮಾಣ ಮಾಡಿ ಇಡೀ ಭೂಮಂಡಲಕ್ಕೆ ಜೀವ ಸಂಕುಲವನ್ನು ಕೊಟ್ಟು ಅನಾದಿ ಕಾಲದಿಂದ ಯುಗಗಳಿಂದ ಈ ಪ್ರಪಂಚವನ್ನು, ಭೂಮಂಡಲವನ್ನು ಪಾಲನೆ ಪೋಷಣೆ ಮಾಡ್ತಾ ಇಡೀ ಸರ್ವ ಸಮುದಾಯಗಳಿಗೆ, ಸರ್ವ ಸಮಾಜಕ್ಕೆ ಪೂಜ್ಯನೀಯನಾಗಿರ್ತಕ್ಕಂತಹ ವಿಶ್ವಕರ್ಮ ಪರಮಾತ್ಮನ ಒಂದು ಪೂಜಾ ಮಹೋತ್ಸವ ಅಥವಾ ಜಯಂತ್ಯೋತ್ಸವವನ್ನು ಈ ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್ ಈ ಎಲ್ಲರ ಜೊತೆಯಲ್ಲಿ ವಿಶ್ವಕರ್ಮ ಸಮುದಾಯಗಳ ಎಲ್ಲ ಸಂಘಟನೆಗಳ ಒಂದು ನಿಯೋಗದಲ್ಲಿ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆ ಜಯಂತ್ಯೋತ್ಸವ ದಿವಸ ನಮ್ಮ ಉಸ್ತುವಾರಿಗಳು ಹೇಳಿದ ಹಾಗೆ ನಗರದಲ್ಲಿ ಇರತಕ್ಕಂಥ ಸಂತ್ರಸ್ವಾಡಿಯ ಕಾಳಿಕಾ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ನಂತರ ವಿಶ್ವಕರ್ಮನ ಭಾವಚಿತ್ರ ಮತ್ತು ಸಮಾಜದಲ್ಲಿ ಆಗಿ ಹೋಗಿರತಕ್ಕಂಥ ಪವಾಡ ಪುರುಷರು, ಸತ್ಪುರುಷರ ಒಂದು ಭಾವಚಿತ್ರಗಳ ಒಂದು ಶೋಭಾಯಾತ್ರೆಯ ಮೂಲಕವಾಗಿ ದೇವಸ್ಥಾನದಿಂದ ಸರಾ ಬಜಾರ್ ಮೂಲಕವಾಗಿ, ಸೂಪರ್ ಮಾರ್ಕೆಟ್ ಮೂಲಕವಾಗಿ ನಗರದಲ್ಲಿ ಇರತಕ್ಕಂತಹ ಒಂದು ಎಸ್ಎಂ ಪಂಡಿತ್ ರಂಗಮಂದಿರಕ್ಕೆ ತಲುಪಿ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ವೈಭವಪೇತವಾಗಿರ್ತಕ್ಕಂತಹ ಒಂದು ವಿಶ್ವಕರ್ಮ ಪೂಜಾ ಮಹೋತ್ಸವದ ಧಾರ್ಮಿಕ ಸಭೆಯನ್ನು ಒಂದು ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲಬಾಂಧವರು ತಮ್ಮ ತಮ್ಮ ಊರುಗಳಲ್ಲಿ, ತಮ್ಮ ತಮ್ಮ ನಗರಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಆಚರಿಸಿಕೊಂಡು
ಎಲ್ಲೆಲ್ಲಿ ಪೂಜಾ ಮಹೋತ್ಸವಗಳಿಗೆ ಎಲ್ಲಿ ಹಿಂದೇಟು ಆಗ್ತಾ ಇದ್ದಾರೆ ಅಧಿಕಾರಿಗಳು, ಅಲ್ಲಿ ಖುದ್ದಾಗಿ ವಿಶ್ವಕರ್ಮ ಕುಲ ಬಾಂಧವರು ಅಲ್ಲಿ ಹೋಗಿ ವಿಶ್ವಕರ್ಮ ಜಯಂತ್ಯೋತ್ಸವನ ಆಚರಣೆ ಮಾಡಬೇಕೆನ್ನುವಂತಹ ಒಂದು ಕರೆಯನ್ನು ಕೊಟ್ಟು ಆಚರಣೆ ಮಾಡಿ, ತದನಂತರ ಈ ಒಂದು ನಗರದಲ್ಲಿ ನಡೆತಕ್ಕಂಥ ವಿಶ್ವಕರ್ಮ ಜಯಂತ್ಯೋತ್ಸವಕ್ಕೆ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ಬರುವುದರ ಜೊತೆಗೆ ವಿಶ್ವಕರ್ಮರ ಸಾಂಸ್ಕೃತಿಕ ಹಿನ್ನೆಲೆ, ವಿಶ್ವಕರ್ಮರ ಕಲೆ ಹಿನ್ನೆಲೆ, ವಿಶ್ವಕರ್ಮರ ಐಕ್ಯತೆಯನ್ನು ಇಡೀ ರಾಜ್ಯಕ್ಕೆ ಸಾರುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಜೊತೆಯಲ್ಲಿ ಕಲಬುರಗಿ ನಗರದಲ್ಲಿ ಇರತಕ್ಕಂಥ ಸಮಸ್ತ ವಿಶ್ವಕರ್ಮ ಕುಲ ಬಾಂಧವರು ಎಲ್ಲ ಸಂಘ ಸಂಘಟನೆಗಳು, ಸಂಘ ಸಂಸ್ಥೆಗಳು ಸಹ ಈ ಸಂದರ್ಭದಲ್ಲಿ ಏಕದಂಡಗಿ ಮಠದ ದೊಡ್ಡೇಂದ್ರ ಮಹಾಸ್ವಾಮಿಗಳು, ಪ್ರಣವ ನಿರಂಜನ ಮಹಾಸ್ವಾಮಿಗಳು ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.